ಶಿಟ್, ಗ್ಯಾಸಿನ ಮ್ಯಾಗ ಅನ್ನದ ಕುಕ್ಕರ್ ಇಟ್ಟಿದ್ಯಾ, ನೆನಪ ಇಲ್ಲ. ಸಿಟಿ ಬರ್ತೈತಿ ಬರ್ತೈತಿ ಅಂತ ಕಾದು ಕಾದು ಸಕಾತ್ ಈಗ ಬಂದೈತಿ. ಆದ್ರ ಅನ್ನ ಮಾತ್ರ ಪೂರ್ತಿ ಹೊತ್ತ ಬಿಟ್ಟೈತಿ. ಹೊಟ್ಟೆ ಭಾಳ ಆಕೈತಿ. ಏನು ಅಡಿಗೆ ಮಾಡಿ ಉಣ್ಣೋದು ಕಲೀಲಿಲ್ಲ. ಈಗ ನೋಡಿ ನನ್ನ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ. ಊರಾಗಿದ್ದಾಗ ಅವ್ವ ಅಡಿಗೆ ಮಾಡಿ ಶಂಕರ ಉಣ್ಬಾರಯ್ಯಪ್ಪ ಅಂತ ಕರೆದ್ರೆ ಎಷ್ಟು ಸೊಕ್ಕು ಮಾಡ್ತಿದ್ದೆ ಅಡಿಗೆ ಮ್ಯಾಗ. ಅಮ್ಮ ಅವನ ಕೂಟ ಜಗಳ ಮಾಡಕಿ, ಶಂಕರಪ್ಪ ಏನು ಅಂತ ನಾ ಅದನ್ನ ಅಡಿಗೆ ಮಾಡು, ಸೂಕ್ಷ್ಮ ಊಟ ಅಂತೇಳಿ ಎಷ್ಟು ನನಗೆ ಚೀವ್ ಮಾಡ್ತಿದ್ರು. ಎಲ್ಲರ ಪ್ರೀತಿ ವಿಶ್ವಾಸ ಕಳ್ಕೊಂಡು ಜೀವನದಾಗ ಏನು ಸಾಧನೆ ಮಾಡಿದೆ. ಎಲ್ಲ ಒಂದು ಹೆಣ್ಣು ಹಿಂದೆ ತುಡ್ತಿದ್ದೆಲ್ಲ ಹಾಳು ಮಾಡ್ಕೊಂಡು ಇವತ್ತ ಇರಾಕ್ ಮನಿ ಇಲ್ದ ಹೊಟ್ಟಿಗೆ ಊಟ ಇಲ್ದ ಈ ಪರಿಸ್ಥಿತಿ ಬಂದು ಒದಗೈತಿ. ತನ್ನ ಹೆಂಡತಿ ಪಾಪ ಪ್ರೇಮ ತರದ್ದು ಅಡಿಗೆ ಮಾಡಿ ನನ್ನ ಗಂಡ ಉಣ್ಲಿ ಅಂತ ತಗೊಂಡು ರೂಮ್ನ್ಯಾಗ ಇಡಕಿ. ನಾನು ಅನ್ನದ ಮೇಲೆ ಸೊಕ್ಕು ಮಾಡಿ ತಾಟ ತಗೊಂಡು ಬೀಸ್ ಒಗಿತಿದ್ದೆ ಅನ್ನದ್ದು. ಅದು ಮಾಡಿದ್ದ ನನ್ನ ತಪ್ಪಿಗೆ ನನಗಿವತ್ತ ದೇವರು ಇಂಥ ಶಿಕ್ಷೆನ ಕೊಟ್ಟಾನ. ಅಮ್ಮ ಅಂದ ಅನ್ನಕಿ, ಹೊತ್ತಿದ್ದನ್ನ ಉಂಡ್ರಿಪ್ಪ, ಒಲ್ಲೆನ್ಬೇಡ್ರಿ, ಇಲ್ಲಂದ್ರ ಹೊತ್ತು ಬಂದಾಗ ನಿನ್ನ ನೋಡ್ಕೊಂತೇನಿ ಅಂತಂತ ಅನ್ನ. ಸುಳ್ಳಲ್ಲ, ಎಷ್ಟೋ ಬಾರಿ ಸೊಕ್ಕಿಲಿಂದನ ಅನ್ನ ಚೆಲ್ಲೇನಿ, ನಾನು ಒಗದೇನಿ, ತುಳ್ದೇನಿ. ಅದಕ್ಕೆ ನನಗಿವತ್ತ ಈ ಪರಿಸ್ಥಿತಿ ಬಂದೈತಿ. ಅದು ಹೊತ್ತಿದ್ದನ್ನ ಉಣ್ಣುವಂಥದ್ದು ಇವತ್ತ ಒಂದು ಟೈಮ್ ಬಂದೈತಿ. ನನಗೆ ಜೀವನದಾಗ ಒಂದು ತಪ್ಪು ನಿರ್ಧಾರ ಮಾಡಿದ್ರಿಂದ ನನ್ನ ಜೀವನ ಈ ಮಟ್ಟಕ್ಕೆ ಬರ್ತೈತಂತ ನಾ ಎಂದೂ ಅನ್ಕೊಂಡಿರ್ಲಿಲ್ಲ. ಯಾಕ ಇವತ್ತ ಅಪ್ಪ ಅವ್ವ ತಮ್ಮಗಳು ಎಲ್ಲರೂ ನೆನಪಾಗತ್ತಾರ, ಇಲ್ಲೇ ನನ್ನ ಹತ್ರ ಅದಾರ ಏನು ಅಂತೇಳಿ ನನ್ನ ಮನಸ್ಸು ಹೇಳಾಕುಂತತಿ. ಆದ್ರೆ ನಾನಿರೋದು ಪುಣ್ಯದಾಗ, ಅವ್ರಿರೋದು ಹಳ್ಳ್ಯಾಗ. ನನಗ್ಯಾಕ ಈ ಥರ ಆಗಾಕುಂತೈತಿ ಗೊತ್ತಿಲ್ಲ. ಒಂದ್ಸರಿ ಊರಿಗೆ ಹೋಗಿ ನೋಡಿ ಬಂದ್ಬಿಡ್ತೇನೆ, ಸ್ವಲ್ಪ ಮನಸ್ಸಿಗೆ ಸಮಾಧಾನನಾರ ಆಕತಿ. ಬೇಡ ಯಾವ ಮುಖ ಇಟ್ಕೊಂಡ ಅವ್ರ ಮುಂದೆ ಹೋಗಿ ನಿಲ್ಲಲಿ. ನನ್ನ ನೋಡಿ ಇನ್ನೂ ಒಳಗ ಸಂಕಟ ಪಡ್ತಾಳ. ನನ್ನ ಹತ್ರ ಎಲ್ಲ ಇದ್ದಾಗ ಅವ್ರಿಗೊಂಚೂರು ಸಂತೋಷನ ಹಂಚಲಿಲ್ಲ. ಇವತ್ತು ಹೋಗಿ ನನಗೆ ಹಿಂಗೆ ಮೋಸ ಆತು ಅಂತ ನನ್ನ ದುಃಖನ ಯಾಕೆ ಹಂಚ್ಕೋಬೇಕು? ಹೌದೌದು, ಬೇಡ. ಏನಾರ ಯಾಕಾಗ್ಲಿ ಅವರ ಎಲ್ಲರೂ ಚಂದಿರ್ಲಿ ಅಷ್ಟ ಸಾಕು. ಅಯ್ಯೋ, ಆಫೀಸಿಗೆ ಆಲ್ರೆಡಿ ಟೈಮ್ ಆತ, ಹೋಗಬೇಕು. ಸರಿ, ಜೀವನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೈತೋ ಅಲ್ಲೆಲ್ಲಿ ಹೋಗ್ತಾ ಇರೋದ ನಮ್ಮ ಕೆಲಸ. ಈ ಹೊತ್ತು ಕಳಿತೈತಿ, ರಾತ್ರಿಯಾಗಿಂದ ಹಗಲು ಬರಾಕಬೇಕ. ಒಂದಿಲ್ದ ಒಂದು ದಿನ ತಂದಿ ತಾಯಿ ಹೆಂಡತಿ ನನ್ನ ಮನಿ ಅಂತ ಹೇಳಿ ಬಂದ ಬರ್ತಾನ ನೋಡು. ನೀ ಅಂದಂಗಾಗ್ಲೇ ಮಾರಯ್ಯ, ಅಷ್ಟ ಸಾಕ. ಹೆಚ್ಚಿಂದ ಏನ್ ಬೇಕಾಗೈತಿ ನಮಗ? ಲಕ್ಷ್ಮವ್ವ, ನಾ ಇರೋದ್ರಾಗ ಬರ್ತತೇನೆ ಇಲ್ಲ ಹುಡುಗ ಮನಿಗೆ ಅಂದಾಕರ ನನ್ನ ಮೇಲೆ ಜೀವ ಮಕ ತೋರಿಸ್ತಾನ. ಏನಿಲ್ಲ, ಏನ ನಾ ಸತ್ತಿಂದ ಬರ್ತತೆ ಏನ? ಯವ್ವ, ಏನ್ ಬೇದ ಸಣ್ಣ ಹುಡುಗರಂಗ ಅಳದ ತೆಗಿಯತ್ತಾಗ ಎತ್ತಿ ನೀನ ಹಿಂಗ ಅಳಕತ್ರ ನಮಗ್ ಧೈರ್ಯ ಹೇಳೋರು ಯಾರು? ನಾವ ಇಷ್ಟು ಸಂಕಟ ಪಡಾಕತ್ತೀವಿ ಅಂದ್ರೆ ಪ್ರೇಮವ್ವ ಮತ್ತಟ್ಟು ತ್ರಾಸ ಮಾಡ್ಕೊಂತಾಳ. ಎತ್ತಿ ಬೇಡ, ನಮ್ ಸಂಕಟ ನಮ್ಮ ಹೊಟ್ಟಾಗಿರುವಂದಕ ಆ ಹುಡುಗಿ ಒಂದು 4 ದಿನ ಚಂದಿಗಿರ್ಲಿ ನಕ್ಕೊಂತ. ಹೂನಯ್ಯವ್ವ ಲಕ್ಷ್ಮವ್ವ, ಆ ಹುಡುಗಿ ನೋಡಿ ಒಂದಿಟ್ಟು ಜನ್ಮಕ್ಕ ಸಮಾಧಾನ ಮಾಡ್ಕೊಳ್ಳೋದು. ಲಕ್ಷ್ಮವ್ವ ಲಲ್ಲಲ್ಲ ಅಂತ ಹೊಗ ಎತ್ತಿ ಲಲ್ಲಲ್ಲ ಅನ್ಲಿಲ್ಲ ನಾನು. ಮನಸ್ಸಿಗೆ ಸಮಾಧಾನ ಮಾಡ್ಕೋ ಅಂದೆ. ಅಲ್ಲ ಗೌಡಪ್ಪ, ಅದು ಲಲ್ಲಲ್ಲ ಕಾಜಿನ ಡಬ್ಬಿ. ಆಗಿತ್ತಾಗಿ ಹೋತ್ ಬೇ. ಆಗಿದ್ರ ಬಗ್ಗೆ ವಿಚಾರ ಮಾಡಿದ್ರ ಏನ್ ಲಾಭ? ಮುಂದೆ ಏನಾಗಬೇಕು ಅದ್ರ ಬಗ್ಗೆ ವಿಚಾರ ಮಾಡೋನು. ಅಲ್ಲ ಗೌಡಪ್ಪ, ಅದು ಹೋಗ್ಲಿ ಬಿಡು. ಈಗ ಸಂತಪ್ಪ ಈಗ ಇಡ್ಲಿ ತಿನ್ನ ಮುಂದೆ ಹೇಳಿದ್ನು, ಮತ್ತ ಗಾಡಿಯಾಗ ಆರಾಮಂದಿ ಹಿಡಿತೈತದ. ಹೌದಾ? ಇವತ್ತ ನಾವೆಲ್ಲರೂ ಹೋಗಿ ನೋಡ್ಕೊಂಡು ಬಂದ್ ಬಿಡೋಣ. ನಾಳೆ ನಾವು ಮನೆಯಾಗಿರೋಣ. ಶೋಭವ್ವ, ಪ್ರೇಮವ್ವ, ಮಲ್ಲಿಕಾ ಮತ್ತ ಎಸ್ ಮಂದಿ ಹಿಡಿತೈತಿ ಅವ್ರು ಒಮ್ಮೆ ಒಂದ್ ರೂಪ ಹೋಗಿ ಬರ್ವಲ್ರಕ್ಕ. ಯಾರ್ ಬೇ? ಏ ಹುಡುಗ ಪಾಪ, ತಿಳುವಳಿಕೆ ಕಡಿಮೆ, ಗನ ಕಿಡಿಗೇಡಿ ಇದ್ದಂಗ ಕಾಣಿಸ್ತತಿ. ಗೌಡಪ್ಪ, ಇವನ್ನ ನೋಡಿದ್ರ ನನ್ನ ಎದಿ ಒಂದ್ ಅತಿ ಡವ 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 ಹೊಡ್ಕೊಂತತಿ. ಯವ್ವ, ಸಣ್ಣ ಹುಡುಗ ಬುದ್ಧಿ ಏನ್ ಮಾಡದ್ ಬೇ? ಅಷ್ಟು ಕೊಂಡ ಬೈದ್ರು ಮನುಷ್ಯಗೆ ಒಟ್ಟ ಏನ್ ಹಿಡ್ಕೊಂಡಿಲ್ಲ. ಪಾಪ ಮತ್ತ ಹೊಟ್ಟಿ ಹಸ್ತತೇನ, ಅದಕ್ಕ ಬಂದತಿ. ತಡಿ, 2 ಇಡ್ಲಿ ಹಾಕಿ ಕೊಡ್ತಾನಿ. ನಾನ ಹುಡುಗ ಇಡ್ಲಿ ಹಾಕೊಂಡ್ ಬರ್ತಾನಿ. ಸಂತಪ್ಪಗ ಕೇಳ್ರಿ, ಮತ್ತ ತಯಾರಾಗಂದ್ರ ನಾನು ನೀವು ಮತ್ತ ಅತ್ತಿಯರು ಹೋಗೋಣಂತ ನೋಡ್ಕೊಂಡ್ ಬರೋಣ. ನಾಳೆ ಬೇಕಾರೆ ಶೋಭವ್ವ, ಮಲ್ಲಿಕವ್ವ ಮತ್ತ ಪ್ರೇಮವ್ವ ಹೋಗೋಲ್ರಕ್ಕ. ಗಾಡಿ ಮತ್ತ ಸಣ್ಣದಾಗ್ತಿ ಅಂದ್ರ ಇಡ್ಲಿ ಹಾಕೊಂಬ. ನಾಲ್ ಸಂತಪ್ಪ ಅದಾನ, ಮಾತಾಡ್ತೇನೆ ಹೋಗಿ. ಗೌಡಪ್ಪ, ಯಾಕೆ ಬೇಯವ? ಈ ಹುಡುಗನ್ ನೋಡಿದ್ರ ಯಾಕ ನನಗ ಎದರ್ಕಿ ಬರ್ತೈತೆ ಅಪ್ಪ. ನೀ ಇಲ್ಲೇ ಇರೋ ಗೌಡಪ್ಪ, ನನ್ನ ಒಬ್ಬಕಿನ ಬಿಟ್ಟು ಹೋಗ್ಬಿಡ. ಬಿಡ್ಬೇ, ಅಲ್ಲೇ ಲಿಫ್ಟ್ನ್ಯಾಗ ಹಂಗ ಮಾಡೈತೆ. ಇಲ್ಲಿ ಏನೈತಿ? ಬಟನ್ ಐತಿ. ನಮ್ಗೇನು ಒತ್ತಾಕ ಮಾಡಾಕ ಏನಿಲ್ಲ, ಸುಮ್ಮನಿರ. ಒಂದಿಟ್ಟು ಆಡ್ತೈತಿ, 1-2 ಇಡ್ಲಿ ತಿಂದು ಹೊಕ್ಕನ ಪಾಪ. ಏ ಗೌಡಪ್ಪ, ನಿನಗೆ ಗುರ್ತಿಲ್ಲಲ್ಲ ಅವನ ಬಗ್ಗೆ? ಗುರ್ತೈತಿ ಬಿಡ್ಬೇ. ಎಲ್ಲದಕ್ಕೂ ಲಲ್ಲ ಅಂತಾನ, ಅಷ್ಟ ಗೊತ್ತಿಲ್ಲ. ಗೌಡಪ್ಪ, ಲೇ ಲಕ್ಷ್ಮವ್ವ, ನಾನಿ ಚಾಕ್ಲೇಟ್. ಈ ಹುಡುಗನ್ ನೋಡಿದ್ರೆ ಹೆದರಿಕೆ ಬರ್ತೈತೆ ಯವ್ವ. ಎಲ್ಲ ನನ್ನ ಎತ್ಕೊಂಡು ಮತ್ತ ಕಾಜಿನ ಡಬ್ಬ್ಯಾಗ ಒಯ್ದು ಕುಂದ್ರಿಸಿದ್ರೆ ಏನ್ ಮಾಡ್ಲಿ ಓದೋದು? ಇಲ್ಲೇ ಕುಂದ್ರು
ನಿನಗ ಇಡ್ಲಿ ಇಡ್ಲಿ ಏನಂತೀರೇಪ್ಪ ನೀವು ಇಂಗ್ಲಿಷ್ನ್ಯಾಗ ಬಿಳೇವ ಬಿಳೇವ ಇಡ್ಲಿ ಹಾಕೊಂಡ್ಬರ್ತಾರ ತಿನ್ನುವಂತಿ ಕುಂದ್ರು ಇಡ್ಲಿ ಹ್ಞೂ ಜಾಣ ಇಡ್ಲಿ ತಗೊಂಡ್ಬರ್ತಾರ ಒಟ್ಟು ಸುಮ್ಮನೆ ಕುಂದ್ರು ದೇವ್ರು ಕುಂತಂಗ ಏ ಮುಳಿ ಕೈ ಬಿಡು ನನ್ನ ಬಾಲ ಏ ಮುಳಿ ನನ್ನ ಬಿಳೆ ಜುಟ್ಲಲ್ದಾಗ ನಿನಗೆ ಬಿಳೆ ಇಡ್ಲಿ ಕಾಣಕತ್ತಾವನ ನಿನ್ನ ಬಕ ಬಾ ಹೊರಗೆ ಕೈ ಬಿಡ ಬಾಲನ ಕೂದ್ಲ ಅಳ್ಕಾ ಕುಂತಾವ ಯವ್ವ ಆಗ ಒಡಪ್ಪಗ ಲಕ್ಷ್ಮವ್ಗ ಬಡ್ಕೊಂಡೆ ನಾನು ಮನಿ ಹೊಕ್ಕಾಗ ಏನ ಎದ್ಲಗಟ ಮಾಡ್ತತಿದ್ ಹುಡುಗ ಅಂತೇಳಿ ಸಾಡ್ದ ತಿಳವರ್ಕಿಲ್ಲ ಅಂತಾರ ಅವ್ರು ಬಿಡ ನಿನ್ನ ಊರ್ ಭಾಡೆ ಕಟ್ಟಿ ಮ್ಯಾಗಿಂದ ಕೆಡುತ್ತ ಯವ್ವ ನನ್ನ ಕೆಡುತ್ತ ಚಾಕ್ಲೇಟ್ ಆಗ ನಿನ್ನ ಮೂಳಿ ನಿನ್ನ ಚಾಕ್ಲೇಟ್ ಮನಿಗೆ ಬೆಂಕಿ ಬಿತ್ತ ಬಿಡಲ ನನ್ನ ಬಾಲನ ಯಮ್ಮ ಬೇ ಸಂತು ಸುರೇಶಿ ಬರ್ರಿ ಅಪ್ಪ ಯಮ್ಮ ಯಮ್ಮ ಹಿಂಗ್ಯಾಕ ತುದಿಗೆ ವಾಲ್ಕೊಂಡು ಕುಂತೀಯವ ಏನ್ ಮಾಡ್ಲಿಲ್ಲ ಅದಂತೆ ಅಲ್ಲಲ್ಲ ಭಾಡೆ ಆಯ್ತಲ್ಲ ಯಪ್ಪ ನನ್ನ ಬಾಲ ಹಿಡ್ಕೊಂಡು ಜೋತ್ ಬಿದ್ದು ಬಿಟ್ಟಾನ ಯಾವತ್ತಾತ ಜೋಲಿ ಸಾಲ ಒಂದ ಯಪ್ಪ ಯಮ್ಮ ಆ ಹುಡುಗ ದೇವ್ರ ಕುಂತಂಗ್ ಕೂತೈತರ್ ಬೇ ಅತ್ತ ತುದಿಗೆ ಸುಳ್ಳ ಹೇಳ್ತಿ ಏನ್ ಬೇ ಬಾಲ ಜಗ್ತಾನ ಅಂತ ಹೇಳಿ ಇಲ್ಲ ಇವನ ನನ್ನ ಬಾಲ ಜಗ್ಗಿದ್ದೆ ಕ್ಯಾ ಚಾಹಿಯೆ ಅಂಕಲ್ ಚಾಕ್ಲೇಟ್ ಇಡ್ಲಿ ಚಾಹಿಯೆ ಅಂಕಲ್ ಇಡ್ಲಿ ಲಲ್ಲಲಲಲಲ ಮಲ್ಲಿಕಾ ಈ ಹುಡುಗ ಎರಡು ಇಡ್ಲಿ ಹಾಕೊಡು ಸುಡವ ಈಗ ಆಗ್ಯಾವು ತೆಗ್ಯಾಕ ಕುಂತಾಳ ಹಾಕೊಂಡ್ ಬರ್ತಾಳ ಸಂತು ಮತ್ತೆಲ್ಲೇ ಗಣಪತಿ ಗುಡಿ ನೋಡಕ್ ಹೋಗೋಣ ಸಜ್ಜಾಗ್ರಿ ಅಂತ ಅಂದಿ ಅಂತ ನಿಮ್ಮಪ್ಪಗ ನನಗ ಅಮ್ಮಗ ಹ್ಞೂ ಬೇಯವ್ವ ಇಲ್ಲೇ ಶನಿವಾರ ವಾಡ ಅಂತ ಐತಿ ಅಲ್ಲೇ ದೊಡ್ಡ ಗಣಪತಿ ಗುಡಿ ಐತಿ ಬಾಜಿರಾವ್ ಮಸ್ತಾನಿ ಆ ಕತಿ ಕೇಳಿ ಇಲ್ಲ ಹಾ ಅಲ್ಲೇ ಆಗಿದ್ದದ ಹೌದನಪ್ಪ ನೋಡು ದೊಡ್ಡ ಗಣಪನ ದೊಡ್ಡ ಗಣಪತಿ ಅದಾನ ಬೇ ಗಣಪನ ಹಬ್ಬದ ದಿನ ನೋಡ್ಬೇಕ ನೀನು ಅಷ್ಟು ದೊಡ್ಡ ಒಂದು ಜಾತ್ರೆ ಆದಂಗ ಆಕತಿ ಹೌದನ ನೋಡಪ್ಪ ನಾಳೆ 2 ಮತ್ ಮಲ್ಲಿಕಾ ನಾನು ಸುರೇಶ್ ಅಣ್ಣ ಹೊಕ್ಕೇವಂತ ನೀವು 3 ಮಂದಿ ಮನ್ಯಾಗ ಇರುವಂತ್ರಿ ಹಾ ಬೇ ಯಾರು ಬೇಡಂತಾರ ಸಂತು ಹಂಗ ಮಾಡ್ರಿಪ್ಪ ಏನ ಇವತ್ತ ನಮ್ಮನ್ನ ತೋರಿಸ್ಕೊಂಡು ಬಂದ್ಬಿಡ ನಾಳೆ ನಾವು ಮನ್ಯಾಗ ಇರ್ತೀವಿ ಯಮ್ಮ ನನಗ ನಾಳೆ ನಿನ್ ಕೈಯಾಗಿಂದ ತಾಲಿಪಟ್ಟಿ ಮಾಡಿಕೊಡು ತಿನ್ನಂಗ ಆಗ್ಬಿಟ್ಟೈತ್ವೇ ನನಗ ಮಲ್ಲಿಕಾಗ ಹೇಳಿ 2-3 ಸರಿ ಮಾಡ್ಸಿದ್ನಿ ನಿನ್ನ ಕೈಯಾಗ ರುಚಿ ಬಂದಂಗ ಬರಂಗೆ ಹೇಳ್ಬೇ ಹೌದ್ ಬೇ ಅಮ್ಮ ಅಮ್ಮನಂಗ ತಾಲಿಪಟ್ಟಿ ಮಾಡ ಅಮ್ಮನಂಗ ತಾಲಿಪಟ್ಟಿ ಮಾಡ ಅಂತೇಳಿ ಒಂದಳತಿ ತಲಿ ತಿಂತಾರ ನನಗ ನಾ ಎಷ್ಟು ಅಮ್ಮನಂಗ ಮಾಡಕ್ ಹೋಗ್ಕನಿ ಅವು ತಾಲಿಪಟ್ಟಿ ಅಜ್ಜನಂಗ ಹಾಕಾವ್ ಮಲ್ಲಿಕಾ ಅಮ್ಮನ ಕೈಯಾಗ ಆದಂಗ ತಾಲಿಪಟ್ಟಿ ನನ್ನ ಕೈಯಾಗೂ ಆಗಂಗಿಲ್ಲ ಒಟ್ಟಕ್ಕಿ ಕೈಯಾಗಿನ ತಾಲಿಪಟ್ಟಿ ಮಾತ್ರ ಭಾರಿ ರುಚಿ ಆಕಾವ್ ನಾ ಅಂತ್ರು 4 ತಾಲಿಪಟ್ಟಿ ತಿಂತಾನ ನೋಡು ಹೌದನತ್ತಿ ಹಂಗಾದ್ರೆ ನಾಳೆ ಅಮ್ಮನ ಕೈಯಾಗಿನ ತಾಲಿಪಟ್ಟಿ ಎಲ್ಲರೂ ತಿನ್ನೋದು ಯಾರು ಬೇಡ ಅಂತಾರವಾ ಇಲ್ಲಡ ಆ ಒಲಿನ ಒಟ್ಟು ತಳಗಿಡ್ರಿ ನನಗ ನಿಂತು ಮಾಡೋದಾಗೋದಿಲ್ವಾ ಕುಂತು ಬೇಕಾದಟ್ಟು ಹೊತ್ತು ಮಾಡ್ತಾನೆ ಮುಂಜಾನೆ ತಾಲಿಪಟ್ಟಿ ತಿಂದು ಹೋಗ್ರಿ ಬರೋ ಮಟ ಅಂದ್ರೆ ಹುಂಚಿ ಹಣ್ಣಿಂದು ರಸಮ್ ಮಾಡ್ತಾನೆ ಅದನ್ನ ಒಂದು ಟೇಸ್ಟ್ ನೋಡುವಂತ್ರಿ ರಸಮ್ ಅನ್ನ ಹಪ್ಪಳ ಕರೆದಿಡ್ತಾನೆ ಬಂದು ಊಟ ಮಾಡುವಂತ್ರಿ ಏನ ನಾ ಎಲ್ಲ ಒಲಿ ತಳಗಿಟ್ಟು ನಿನಗೆಲ್ಲ ಸೆಟ್ ಮಾಡಿಕೊಡ್ತೀನಿ ಬೇಯಮ್ಮ ಒಟ್ಟು ನೀ ತಾಲಿಪಟ್ಟಿ ಮಾಡಿ ಕೊಡ್ಬೇಕು ನೋಡು ಯಾರು ಬೇಡ ಅಂತಾರ ಯಪ್ಪ ನೀ ಕೇಳೋದ್ ಹೆತ್ತ ನಾ ಮಾಡೋದ್ ಹೆತ್ತ ಮಲ್ಲಿಕಾ ಇಡ್ಲಿ ಆದ್ವನ ಹುಡುಗ ಎರಡು ಹಾಕೊಂಡ್ ಬರ್ತೇನೆ ತಡಿವ ಹ್ಞೂ ರೀ ಅಮ್ಮ ಬಾರಿ ಬಿಡ್ಬೇ ಪುನಾಕ ಬಂದ ಬಿಟ್ಟಿ ಹ್ಞೂನಯ್ಯಪ್ಪ ಸಂತಪ್ಪ ಊರಾಗು ಮಂದಿ ಹಂಗ ಅಂದ್ರ ಎಲ್ಲ ನಿಮ್ ಹೆಂಡ್ರ ಕಾಲ್ಗುಣ ನೋಡಪ್ಪ ಅವ್ರು ಎಂದ ಮದುವೆ ಮಾಡ್ಕೊಂಡು ಒಳಗ್ ಬಂದ್ರು ಬಲಗಾಲ ಇಟ್ಟು ಅಂದಲಿಂದ ಮನ್ಯಾಗ ಎಲ್ಲ ಖುಷಿ ಸಮಾಚಾರನ ಐತಿಪ್ಪ ಎಲ್ಲಾರ್ಗಿ ಕೆಲಸ ದೊಡ್ಡವಾದ್ವು ಪಗಾರ ಏರಿದ್ವು ಅಂತಾದ್ ಕುತ್ಕೊಂಡು ನೀ ಅವ್ರ ಕಾಲ್ಗುಣದ್ಲೇ ನೋಡಪ್ಪ ಇಂಥ ದೂರ ಇರುವಂತಾದು ಪೂನಾ ಬಾಂಬೆ ನೋಡಂಗಾತ ಅವ್ರ ದೇಶಿಲೆ ಅವ್ರ ಕಾಲ್ಗುಣ ಅಲ್ಲ ಅವ್ವ ಅಪ್ಪ ನೀನು ಮಾಡಿದಂತ ದಾನ ಧರ್ಮದ ಫಲವೇ ಇದು ಸಂತಪ್ಪ ನಮ್ ಕೈಯಾಗ ಏನಿಲ್ಪ ಭಗವಂತನ ಕೊಡವ ಅವನ ಮಾಡಿಸ್ಕೊಳವ ನಾವ್ ಬರೇ ನಿಮಿತ್ಯ ಮಾತ್ರ ಎಲ್ಲಾ ನಿಮ್ ಪುಣ್ಯನ ಯಮ್ಮ ನಮಗ್ ದೊರಕಿದ್ದ ಸಂತಪ್ಪ ನನಗೆಲ್ಲ ಕೊಟ್ಟಾನ ದೇವ್ರು ಶಂಕರಪ್ಪಂದೊಂದು ಜೀವನ ಚಲೋ ಆಗಿಬಿಟ್ರೆ ಮತ್ತೊಂದು ಏನು ಬೇಡ ಯಪ್ಪ ನಾ ಏನು ಕೇಳಂಗಿಲ್ಲ ದೇವ್ರಂತಲೇ ರಾತ್ರಿ ಸಂತಪ್ಪ ಶಂಕರಪ್ಪಂದು ನೆನಪಾಗ್ಬಿಡ್ತೈತೆ ಒಮ್ಮೆ ಹಂಗ ಕಳ್ರ ಹೆಜ್ಜೆ ಇಟ್ಕೊಂತ ಬರವ 60-60ಗೆ ಹುಡುಗ ಎಂತಾದೊಂದು ನಮ್ಗ ಮೋಸ ಮಾಡಿಬಿಟ್ನಯ್ಯಪ್ಪ ಮೋಸ ಮಾಡಿಬಿಟ್ಟ ಏನ್ ಮಾಡ್ಬೇಕು ಬೇ ಇಂತಲ್ಲಿ ಅದಾನ ಅನ್ನೋದು ಪತ್ತೆ ಇವತ್ತಿಗೆ ಎತ್ತಿಲ್ ನೋಡು ನೋಡೋಣ ಎಲ್ಲಿವರೆಗೆ ಮರಿಯಾಗಿರ್ತಾನ ಎಂದರ ಒಂದು ದಿನ ನಮ್ಮ ಎದುರಿಗೆ ಬರಾಕಬೇಕ ಯಮ್ಮ ತಯಾರಾಗ ಹೋಗೋಣಂತ ಗಣಪತಿ ಗುಡಿಗೆ ನಾನು ಸಜ್ಜಾಕನಿ ನಿಮ್ಮಪ್ಪ ನಿಮ್ಮ ಮಗು ಹೇಳ್ಬಿಡು ಮತ್ ಬಡ ಬಡ ಸಜ್ಜಾಗಿ ಹೋಗೋಣ ಹೋಗಿ ಬಿಸಿಲಾಗ ಹೊಡೆದ ಬಂದ್ರಾತ ಹ್ಞೂ ಬೇ ನೋಡಿದನ ಕಾಲ್ ಮೇಲೆ ಕಾಲ್ ಹಾಕೊಂಡು ಹೆಂಗ್ ಕೂತತಿ ಮುಳಿ ಹಲ್ ತಕೊಂಡು ಮೊದ್ಲು ಕೋಲಿ ಒಳಗೆ ಹೋಗ್ಕನವ ಹಿಂದಗಡ್ಸೆ ಬಾಲ ಹಿಡ್ಕೊಂಡು ಜೋತ್ ಬಿದ್ರ ಏನ್ ಮಾಡ್ಲಾನ ನೋಡಿದ್ರಲ್ಲ ಸ್ನೇಹಿತರೆ ಈ ಕತಿ ಬಾ ಚಂದ ಐತಿ ದಯಮಾಡಿ ಯಾವ್ದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗ್ ನೋಡ್ರಿ ಸ್ನೇಹಿತರೆ ದಯಮಾಡಿ ವಿಡಿಯೋಕ ಲೈಕ್ ಮಾಡ್ರಿ ಹಂಗ ನಮ್ಮ ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದೀರಿ ಪ್ಲೀಸ್ ದಯಮಾಡಿ ನಮ್ಮ ಈ ಹಳಿಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ತಮ್ಮೆಲ್ಲರಲ್ಲಿ ಕೂಡ ಕೈ ಮುಗಿದು ಕೇಳ್ತೀನಿ ನಿಮ್ಮ ಅನಿಸಿಕೆ ಏನೇ ಇರಲಿ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಸ್ನೇಹಿತರೆ ದಯಮಾಡಿ ಕಮೆಂಟ್ ಮಾಡ್ರಿ